ಅಲ್ಲ, ಕೊನೆ ಪಕ್ಷ ಅಲ್ಲಿ ದೌರ್ಜನ್ಯ ಅನುಭವಿಸ್ತಾ ಇರೋರು ಭಾರತಕ್ಕೆ ಬರ್ತೀವಿ ಅಂದರೆ ಬರೋದಕ್ಕಾದರೂ ಅವಕಾಶ ಮಾಡಿಕೊಡಬೇಕು ಅನ್ನುವಂಥದ್ದು ಒಬ್ಬ ಸಾಮಾನ್ಯ ಜನ ಆಗಿ ನಮ್ಮ ನಿರೀಕ್ಷೆ ಸರ್. ಅದು ಅಲ್ಲಿ ಬದುಕೋದಕ್ಕಾಗ್ತಿಲ್ಲ, ನಾವು ಬಂದುಬಿಡ್ತೀವಿ ಭಾರತಕ್ಕೆ ಅಂದರೆ. ನಾಳೆ ಬೆಳಿಗ್ಗೆ ಮುಸಲ್ಮಾನರು ಬಹುಸಂಖ್ಯಾತರು ಇರೋ ಕಡೆಗಳಿಗೆಲ್ಲ ಬದುಕಕ್ಕಾಗಲ್ಲ ಅನ್ನೋ ವಾತಾವರಣ ಸೃಷ್ಟಿಯಾದರೆ ಅಲ್ಲಿಂದಲೂ ವಾಪಸ್ ಕರ್ಸ್ಕೋಬೇಕಾ ಭಾರತದೊಳಗೂ? ಹಂಗಿದ್ರೆ ಅಲ್ಲೇ ಬಿದ್ಕೊಂಡು ಸಾಯ್ರಿ ಅಂತ ಹೇಳ್ಬಿಡಲ್ಲ. ಇಲ್ಲ ಎಲ್ಲಿಗೆ ಹೋಗ್ಬೇಕು ಅವ್ರಿಗೆ? ಇಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು ಮೂಲಕ್ಕೆ ಹೋಗಿ. ನಾವು ಪರಿಣಾಮಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀವಿ, ಮೂಲದ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಯಾಕೆ ಹಂಗಾಗ್ತಾ ಇದೆ? ಯಾಕೆ ಸಹಬಾಳ್ವೆ ಇಲ್ಲ? ಇಸ್ಲಾಂ ಯಾಕೆ ಕೋ ಎಕ್ಸಿಸ್ಟೆನ್ಸ್ನ ಒಪ್ಕೊಳ್ಳಲ್ಲ? ಅದು ಸರಿಯಾಗದೇ ಇದ್ದರೆ ಯಾವತ್ತೂ ಸರಿಯಾಗಲ್ಲ. ಅದನ್ನೇ ಅಂಬೇಡ್ಕರ್ ಹೇಳಿದ್ದು. ಭಾರತದಲ್ಲಿ ಇದೆಯಲ್ಲ ಕೋ ಎಕ್ಸಿಸ್ಟೆನ್ಸು. ಎಲ್ಲಿ? ಭಾರತೀಯ ಮುಸ್ಲಿಮರು ಭಾರತದಲ್ಲಿ ಹಿಂದೂಗಳ ಜೊತೆ ಕೋ ಎಕ್ಸಿಸ್ಟ್ ಆಗ್ತಿಲ್ವಾ? ಕೋ ಎಕ್ಸಿಸ್ಟೆನ್ಸ್ ಇದ್ದಿದ್ರೆ ಕಾಶ್ಮೀರದಲ್ಲಿ ಯಾಕೆ ಕಾಶ್ಮೀರಿ ಮೂಲ ನಿವಾಸಿಗಳನ್ನು ಹೊರದಬ್ತಿದ್ರು? ಯಾಕೆ ಹೊರದಬ್ತಿದ್ರು? ಅಂದರೆ ನೀವು ಹೇಳೋದು ಜನಸಂಖ್ಯೆ ಜಾಸ್ತಿ ಆದರೆ ಸಮಸ್ಯೆ ಆಗುತ್ತೆ ಅಂತ. ನಿಮಗೆ ನೋಡಿ, ಇತಿಹಾಸ ನೋಡಿ, ವರ್ತಮಾನ ನೋಡಿ, ಇವೆರಡನ್ನು ನೋಡಿದ್ರೆ ಸಾಕು. ನೀವು ಭವಿಷ್ಯದ ಬಗ್ಗೆ ನಿಮಗೆ ಅದಕ್ಕೇನು ಭಾಳ ದೊಡ್ಡ ಪಂಡಿತರಾಗಬೇಕಾಗಿಲ್ಲ. ಒಂದು ಇತಿಹಾಸ ನೋಡಿ, ವರ್ತಮಾನ ನೋಡಿ, ಅಷ್ಟು ನೋಡಿದ್ರೆ ಸಾಕು. ಭವಿಷ್ಯದ ಬಗ್ಗೆ ನೀವೇನು ಭಾಳ ಪಾಂಡಿತ್ಯವನ್ನು ಪಡೆದು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅವರು ಮತ್ತು ಅಂಬೇಡ್ಕರ್ ಅವ್ರನ್ನ ನಾವೆಲ್ಲರೂ ಒಪ್ಕೊಂಡಿದ್ದೀವಿ, ಅವ್ರ ಸಂವಿಧಾನವನ್ನು ಒಪ್ಕೊಂಡಿದ್ದೀವಿ. ಅಂಬೇಡ್ಕರ್ ಥಾಟ್ಸ್ ಆಫ್ ಪಾಕಿಸ್ತಾನ ವಿಷಯದಲ್ಲಿ ಹೇಳಿರ್ತಕ್ಕಂಥ ವಿಚಾರನ ವಿಮರ್ಶೆಗೊಳಪಡಿಸಿ ಸಾಕು. ಬೇರೆ ಎಲ್ಲರದ್ದು ಬಿಟ್ಬಿಡಿ. ಬೇರೆ ಯಾರಿಗಾರು ಆದರೆ ಅಂಬೇಡ್ಕರ್ ಹಿ ವಾಸ್ ನಾಟ್ ಎ RSS. ಅವರೇನು RSS ಅಲ್ಲ, ವಿಶ್ವ ಹಿಂದೂ ಪರಿಷತ್ತು ಅಲ್ಲ. ಕೊಡೆಗೆ ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯಲ್ಲ ಅಂತ ಹೇಳಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು. ಹಾಗಾಗಿ ನೀವು ಅವ್ರನ್ನ RSSನ ಕನ್ನಡಕದಲ್ಲೂ ನೋಡೋಕ್ಕಾಗಲ್ಲ, VHP ಕನ್ನಡಕದಲ್ಲೂ ನೋಡೋಕ್ಕಾಗಲ್ಲ. ಒಬ್ಬ ಚಿಂತಕನಾಗಿ ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನಲ್ಲಿ ಅನ್ನುವಂಥ ವಿಷಯದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ವಿಮರ್ಶೆಗೊಳಪಡಿಸಿ ಸಾಕು. ಕೋ ಎಕ್ಸಿಸ್ಟೆನ್ಸ್ ಅನ್ನೋದು ಇದೆಯೋ, ಸಹಬಾಳ್ವೆ ಅನ್ನೋದು ಇದೆಯೋ ಇಲ್ವೋ ಅರ್ಥ ಆಗುತ್ತೆ. ಬಾಂಗ್ಲಾ ಮತ್ತು ಪಾಕಿಸ್ತಾನ ಅನ್ನೋದೇ ಮತಾಂಧತೆಗೆ ಹುಟ್ಟಿದ ಕೂಸು. ಮತಾಂಧತೆಯನ್ನು ನಿಗ್ರಹಿಸ್ತಾ ಇದ್ದರೆ ಭಾರತದೊಳಗೂ ಅಂಥ ಬಾಂಗ್ಲಾಗಳು, ಅಂಥ ಪಾಕಿಸ್ತಾನದ ಕುನ್ನಿಗಳು ಇಲ್ಲೂ ಇದ್ದಾರೆ. ಆ ಮತಾಂಧತೆ ನಿಗ್ರಹಿಸಬೇಕು. ಮತಾಂಧತೆಗೆ ಹುಟ್ಟಿದ ಕೂಸೋದು. ಮತಾಂಧತೆಗೆ ಉತ್ತರವನ್ನು ಹುಡುಕಿದ್ರೆ ಪಾಕಿಸ್ತಾನವೂ ಆಗ್ತಿರಲಿಲ್ಲ, ಬಾಂಗ್ಲಾದೇಶನೂ ಆಗ್ತಿರಲಿಲ್ಲ, ಮೂಲ ನಿವಾಸಿಗಳು ಓಡಬರುವಂಥ ದುಸ್ಥಿತಿಯೂ ಬರ್ತಿರಲಿಲ್ಲ. ಬಲಾತ್ಕಾರದ ಮತಾಂತರವೂ ಆಗ್ತಿರಲಿಲ್ಲ, ಕ್ರೌರ್ಯನೂ ನಡೀತಿರಲಿಲ್ಲ. ಅದಕ್ಕೆ ಉತ್ತರವನ್ನು ಹುಡುಕೋದ್ರ ಬದಲಿಗೆ ಮತ ಬ್ಯಾಂಕ್ ಆಗಿ ನೋಡುವಂಥ ಪ್ರವೃತ್ತಿ ಇದೆಯಲ್ಲ, ಭಾರತವನ್ನು ಉಳಿಸುತ್ತಾ ಭಾರತನ? ನೀವು ನನ್ನ ಚಿಂತೆ ನೀವು ಹೇಳೋದು ನೋಡಿದ್ರೆ ಸ್ಟ್ರೀಟ್ ಫೈಟ್ ಒಂದೇ ಸೊಲ್ಯೂಷನ್ ಅನ್ನೋಂಗಿದೆ. ಸ್ಟ್ರೀಟ್ ಫೈಟ್ ಅಲ್ಲ ಸೊಲ್ಯೂಷನ್ನು. ಮತಗ್ರಂಥಗಳಲ್ಲಿರ್ತಕ್ಕಂಥ ಅನ್ಯ ಮತದ ಬಗ್ಗೆ ಇರುವಂಥ ವಿರುದ್ಧದ ಭಾವನೆಗಳಿದೆಯಲ್ಲ, ಅದು ದೂರ ಆಗಬೇಕು. ಅದು ದೂರ ಆಗದೇ ಇದ್ದರೆ ಅವ್ರನ್ನ ದೂರ ಮಾಡಬೇಕು. ನಾವು ಸತ್ಯವನ್ನು ಸತ್ಯ ಅಂತ ಹೇಳಬೇಕು. ಅಂದರೆ ನೀವು ಧರ್ಮಗ್ರಂಥಗಳ ತಿದ್ದುಪಡಿಯನ್ನು ತಿದ್ದುಪಡಿ ಸಲಹೆ ಕೊಡ್ತೀರಾ? ಧರ್ಮಗ್ರಂಥ ಬೇರೆ, ಮತಗ್ರಂಥ ಬೇರೆ. ಓಕೆ. ಧರ್ಮ ಅಂದರೆ ಯೂನಿವರ್ಸಲ್. ಈಗ ಸೂರ್ಯ ಜಗತ್ತಿಗೆ ಒಬ್ಬನೇ ಇರೋದು. ಸತ್ಯ ಅದು ಯಾವತ್ತಿದ್ರೂ ಸತ್ಯವೇ. ನೀವು ಒಪ್ಕೊಳ್ಳದೇ ಇರಲಿ, ಸತ್ಯನೇ. ಅದನ್ನು ಪ್ರತಿಪಾದಿಸುತ್ತೆ. ಧರ್ಮ ಅನ್ನೋದು ಆಧ್ಯಾತ್ಮಿಕ ಉನ್ನತಿಯ ಕಡೆಗೆ ಮನುಷ್ಯನ ತೆಗೆದುಕೊಂಡು ಹೋಗುತ್ತೆ, ಅಧಂಪತನದ ಕಡೆಗೆ ತಗೊಂಡೋಗಲ್ಲ. ಮತಗಳು ಬೇರೆ. ಮತ ಅಂದರೆ ನಾನು ಹೇಳಿದ ಮಾತ್ರ ಅನ್ನೋದು ಮತ, ಅದು ಮತೀಯ ವಿಚಾರ. ಮತೀಯ ವಿಚಾರಗಳನ್ನು ಧರ್ಮದ ತಕ್ಕಡಿಯಲ್ಲಿ ಇಟ್ಟು ತೂಗಬೇಡಿ. ಮತೀಯ ವಿಚಾರಗಳು ಬೇರೆ, ಧರ್ಮ ಬೇರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.